ಚೆನ್ನಾಗಿ ಮಾಡಿದ್ದಾರೆ. ಮೈ ಆಲ್ ದ ಬೆಸ್ಟ್. ಇಡೀ ನಮ್ಮ ಟೀಮ್ ತಂಡ ಕೆಲಸ ಮಾಡಿರೋಂಥ ಮುತ್ತುರಾಜ್ ಕಡೆ ಗಾಂಧಿ ಬಾಜಾರ್ ಹುಡುಗರು ಎಲ್ಲ ಸೇರಿ ಕರ್ನಾಟಕದ ಮಲ್ಲಾಪುರ ಹುಡುಗರಾಗಿ ಎಲ್ಲ ಸಂಚಿಕೆ ಮಾಡಿರೋಂಥ ಹುಡುಗ ನಮ್ಮ ಸ್ನೇಹಿತರಾದ ಶ್ರೀ ವೆಂಕಟ್ ಅವ್ರಿಗೆ ಒಂದು ಆಶೀರ್ವಾದ ನಮ್ಮ ಕಡೆಯಿಂದ. ದಯವಿಟ್ಟು ಎಲ್ಲ ಪ್ರೋತ್ಸಾಹ ಮಾಡಿ. ನೆಕ್ಸ್ಟ್ ಮೂವಿಗೂ ಮಾಡ್ತಾ ಇದ್ದಾರೆ, ಬಂದು ನೋಡಿ ಸರ್. ಏನ್ ಇಷ್ಟ ಆಯ್ತು? ಅದು ಲಾಸ್ಟ್ ಅಲ್ಲಿ ಅವರು ಕಷ್ಟಪಟ್ಟು ಎಲ್ಲಾರನು ಜನಸೇವೆ ಮಾಡೋದು ಸೂಪರ್ ಆಗಿತ್ತು. ಮೂವಿ ಚೆನ್ನಾಗಿತ್ತು. ಏನಂತ ಹೇಳಿದ್ರೆ ಇವಾಗ ಹೇಗಿದೆ ಟ್ರೆಂಡ್ ಅದ್ರ ಮೇಲೆ ನಡೀತದೆ. ಸೊ ಏನ್ ಹೇಳಿದ್ರೆ ಇವಾಗ ಜನ ಯಾವ ತರ ಬೆಂಬಲ ಕೊಡ್ತಾರೆ, ಯಾವ್ದ್ರಲ್ಲಿ ಕೊಡಲ್ಲ, ಅದ್ರ ಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಸೂಪರ್ ಹಿಟ್ ಆಗ್ಲಿ, 100 days ಓಡ್ಲಿ ಅಂತ ನಾನು ಹಾರೈಸ್ತೀನಿ. ಓ ಸೂಪರ್ ಸರ್, ಅವ್ರು ಇವಾಗ ಹೊಸದಾಗಿ ಬೆಳೀತಾ ಇರೋ ಪ್ರತಿಭೆ, ಅವ್ರನ್ನ ಇನ್ನೂ ಬೆಂಬಲಿಸ್ಬೇಕು ಅಂತ ನಾನು ಆಸೆ ಪಡ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ರಾಜಕೀಯ ಮತ್ತೆ ಸಮಾಜ ಹೆಂಗ್ ನಡ್ಕೊಳ್ತಾ ಇದೆ ಈಗಿನ ಸಮಾಜದಲ್ಲಿ, ಎಲ್ಲ ಹಣ ಮಾಡಿದ್ರೆ ಎಲ್ಲ ಅದರಿಂದನೇ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಪ್ರತಿಯೊಬ್ರು ನೋಡ್ಲೇಬೇಕಾದ ಸಿನಿಮಾ. ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಜನರೇಷನ್ ಚೆನ್ನಾಗಿ ಬಂದಿದೆ. ಒಬ್ಬ ರಾಜಕೀಯ ವ್ಯಕ್ತಿ ಯಾವ ತರ ಇರ್ತಾನೆ ಮತ್ತೆ ಸಮಾಜದಲ್ಲಿ ಹೆಂಗಿರ್ಬೇಕಾಗತ್ತೆ, ಸಮಾಜ ಕಡೆಗಣಿಸಿದಾಗ ಅವ್ರು ಹೆಂಗ್ ಮೇಲ್ ಬೇಡ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ಒಳ್ಳೆ ಹಾಡೆಲ್ಲ ತುಂಬಾ ಚೆನ್ನಾಗಿದೆ. 3 ಹಾಡುಗಳು ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಹಳ್ಳಿ ರೈತರ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ. ಅದು ಸಮಾಜಮುಖಿ ಕಾರ್ಯಕ್ರಮ. ಒಳ್ಳೆ ತುಂಬಾ ಕಾನ್ಸೆಪ್ಟ್ ಚೆನ್ನಾಗಿದೆ. ಟೋಟಲಿ ಸ್ನೇಹಿತರು ಹೇಳ್ದಂಗೆ ಸಿಂಪಲ್ ಮೂವಿ ಚೆನ್ನಾಗಿದೆ. ಒಂದು ಒಳ್ಳೆ ಸ್ಟೋರಿ. ಒಂದು ಹುಡುಗ ನಾನು ಬೆಳಿಬೇಕು, ರಾಜಕೀಯದಲ್ಲಿ ಬೆಳಿಬೇಕು ಅಂತ ತುಂಬಾ ಹರಸಾಹಸ ಮಾಡುವಂತ ಒಂದು ಸ್ಟೋರಿ. ನನ್ನ ಬಾಮೈದ ಸೂಪರ್ ಇತ್ತು, ನಮ್ಮ ಸಿದ್ದು ಮಂಡ್ಯ ನಾವು ಇದೀವಿ ಒಂದು ಸೀನಲ್ಲಿ. ಚೆನ್ನಾಗಿ ಬಂದಿದೆ ಸ್ಟೋರಿ, ಒಳ್ಳೇದಾಗ್ಲಿ. ದಯವಿಟ್ಟು ಕನ್ನಡ ಸಿನಿಮಾ ಕನ್ನಡಿಗರು ಬಂದು ನೋಡ್ಬೇಕು. ಇಂಥ ಸಿನಿಮಾಗಳನ್ನ ಹೊಸಬ್ರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾ ಸಿನಿಮಾಗಳು ಬಂದಿದೆ, ಆದ್ರೆ ಒಂದು ಉತ್ತಮವಾದಂತ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂತ ಒಂದು ಚಿತ್ರ. ದಯವಿಟ್ಟು ಕನ್ನಡ ಚಿತ್ರ ಎಲ್ಲ ಬಂದು ನೋಡ್ಬೇಕು. ಇಂಥ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂತ ಒಂದು ಚಿತ್ರಗಳು ಇನ್ನೂ ಹೆಚ್ಚು ಬರಬೇಕು. ಈ ಚಿತ್ರ ಸಾಕಷ್ಟು ಯಶಸ್ಸು ಕಾಣುತ್ತೆ ಅನ್ನೋದು ಒಂದು ನಂಬಿಕೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಸೊ ಹೊಸ ಪ್ರತಿಭೆಗಳಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ, ಅವ್ರನ್ನ ಬೆಳೆಯೋದಕ್ಕೆ ಒಂದು ದಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರೂ ಪ್ರೋತ್ಸಾಹ ಕೊಡಿ, ಬೆಳೆಯೋರ್ಗೆ ತುಂಬಾ ಪ್ರೋತ್ಸಾಹ ಕೊಡಿ. ಸ್ಟಾರ್ಟಿಂಗ್ ಮಾಡೋರ್ಗೆ ಎಲ್ಲರಿಗೂ ಒಳ್ಳೆ ತಂದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಚೆನ್ನಾಗಿದೆ ಓವರ್ ಆಲ್. ಎಲ್ಲ ಇವ್ರು ಆಕ್ಟ್ ಮಾಡಿದ್ದಾರೆ ಕೋಚ್ ಆಗಿ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ. ರೈಟಿಂಗ್ ಅಷ್ಟೊಂದೇನಿಲ್ಲ, ಡೀಸೆಂಟ್ ಆಗಿ ಮಾಡಿದ್ದಾರೆ. ಫ್ಯಾಮಿಲಿ ಮೂವಿ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಹೀರೋಯಿನ್ ರೋಲ್ ಚೆನ್ನಾಗಿದೆ. ಅವಳು ಕ್ಲೋಸ್ ಫ್ರೆಂಡ್ ಚೆನ್ನಾಗಿದೆ. ಪಾತ್ರ ಚೆನ್ನಾಗಿದೆ, ಸ್ಟೋರಿ ಇದೆ, ಹುಡುಗಿರು ಚೆನ್ನಾಗಿ ಮಾಡಿದೆ, ಹುಡುಗರು ಚೆನ್ನಾಗಿ ಮಾಡಿದೆ. ಹೀರೋಯಿನ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು. ಡೈಲಾಗ್ಲೆಲ್ಲ ವಸ್ತು ಚೆನ್ನಾಗಿತ್ತು ನೋಡ್ಲಿಕ್ಕೆ. ಇದು ರೂರಲ್ ಸೈಡ್ ನೋಡ್ಲಿಕ್ಕೆ ಜನರು ತುಂಬಾ ಎಕ್ಸೈಟ್ ಆಗಿದೆ. ಮತ್ತೆ ಹೀರೋನು ಅಷ್ಟೇ ತುಂಬಾ ಫೈಟ್ ಸಖತ್ತಾಗಿದೆ. ಹುಡುಗ ಹುಡುಗಿದ್ ಇಷ್ಟ ಆಯ್ತು. ಥ್ಯಾಂಕ್ ಯು. ಹುಡುಗ ಹುಡುಗಿ ಮಾಡಿದಾರಲ್ಲ, ಹೀರೋ ಅದಿಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಗಿದೆ. ತಾಯಿ ಎಲ್ಲ ಇಷ್ಟ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಬಡವರು ಶ್ರೀಮಂತರು ಆ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿ ತೆಗ್ದಿದ್ದಾರೆ. ಇಷ್ಟ ಆಯ್ತು, ನೋಡ್ಬೋದು ಎಲ್ಲರೂ. ಇವತ್ತಿನ ಸಮಾಜಕ್ಕೆ ಏನಿದೆಯೋ ಆ ರೀತಿ ಜೀವನದ ಪ್ರತಿಯೊಬ್ಬರ ಜೀವನದ ಬರುವಂತ ಸಿಚುವೇಶನ್ಸ್ಗಳು, ಸಂದರ್ಭಗಳು, ಎದುರಿಸ್ತಾ ಪರಿಸ್ಥಿತಿಗಳನ್ನ ತೆಗೆದಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಫಿಲಮ್. ಇಷ್ಟ ಆಯ್ತು ಸರ್. ಕಾಮಿಡಿ ಎಲ್ಲ ಸರ್ ಓವರ್ ಪೂರ್ತಿ ಮೂವಿ ಎಲ್ಲ ತುಂಬಾ ಇಷ್ಟ ಆಗಿದೆ. ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇಷ್ಟ ಆಯ್ತು. ಒಂದ್ಸಾರಿ ಚೆನ್ನಾಗಿದೆ. ಎಲ್ರದ್ದು ಚೆನ್ನಾಗಿದೆ. ಒಟ್ಟಾಗಿ ಇಲ್ಲ ಎಲ್ರದ್ದು ಚೆನ್ನಾಗಿದೆ. ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ. ಇವಾಗ ರಾಜಕೀಯದಲ್ಲಿ ಯಾವ ತರ ಮಾಡ್ತಿದ್ದಾರೆ ಅದನ್ನೆಲ್ಲ ನೀಟಾಗಿ ತೋರಿಸಿದ್ದಾರೆ. ಆಕ್ಚುಲಿ ಹೀರೋಯಿನ್ ಆಗ್ಲಿ ಹೀರೋಗೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವಾಗಿನ ಕಾಲೇಜ್ ಹುಡುಗರು ಯಾವ ತರ ನಡ್ಕೊಂತಾರೋ ಅದು ರಿಯಾಲಿಟಿ ತೋರಿಸಿದ್ದಾರೆ. ಹೋಟ್ಲಲ್ಲಿ ಫಿಲಮ್ ಚೆನ್ನಾಗಿದೆ, ಎಲ್ಲ ಕೂತು ನೋಡ್ಬೋದು ಒಂದ್ಸಲ. ಅದು ಮೇನ್ ರಾಜಕೀಯದ ಬಗ್ಗೆ ಇಷ್ಟ ಆಯ್ತು. ಮತ್ತೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೀರೋಯಿನ್ ಚೆನ್ನಾಗಿದೆ. ರಾಜಕೀಯದ ಬಗ್ಗೆ ಮತ್ತೆ ಇವಾಗಿನ ಮಕ್ಕಳು ಕಾಲೇಜಲ್ಲಿ ಏನ್ ಮಾಡ್ತಾರೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಅದು ಚೆನ್ನಾಗಿತ್ತು. ಅಮ್ಮ ಚೆನ್ನಾಗಿ ಮಾಡೋದೆ ಭವಾನಿ. ನಮ್ಗೆ ತುಂಬಾ ಇಷ್ಟ ಆಯ್ತು ಹೀರೋಯಿನ್ ಆಗಿ.
ಚೆನ್ನಾಗಿದೆ ಸ್ಪೆಷಲ್ ಏನ್ ಇಷ್ಟ ಆಯ್ತು ಮೇಡಮ್ ನಿಮ್ಗೆ ಎಲ್ಲ ಚೆನ್ನಾಗಿದೆ ಬೇರೆ ಇಷ್ಟ ಎಲ್ಲ ಕಾಮಿಡಿ ಎಲ್ಲ ಇಷ್ಟ ಎಲ್ಲ ಇಷ್ಟ ಆಯ್ತು ಮೂವಿ ಚೆನ್ನಾಗಿತ್ತು ಕಷ್ಟದಿಂದ ಬಂದು ಮೇಲಕ್ಕೆ ಬರೋದು ಇದು ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ. ನನಗೆ ಪರ್ಸನಲ್ ಆಗಿ ಹೀರೋಯಿನ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಲೈಕ್ ಸಪೋರ್ಟ್ ಮಾಡೋದು, ಅದೊಂಥರ ಲೈಕ್ ಬೆಂಬಲ ಕೊಡೋದು ಹೀರೋಗೆ, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಹೀರೋ ಆಕ್ಟಿಂಗು ಚೆನ್ನಾಗಿ ಬಂದಿದೆ. MLA ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಕಾಮಿಡಿ ಚೆನ್ನಾಗಿದೆ. ಥ್ಯಾಂಕ್ ಯು. ಪರವಾಗಿಲ್ಲ, ಚೆನ್ನಾಗಿದೆ ಮೂವಿ. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಫನ್ ಆಗಿದೆ. ಆ್ಯಂಡ್ ಹೀರೋಯಿನ್ ಆಕ್ಟಿಂಗ್ ಕೂಡ ಚೆನ್ನಾಗಿದೆ. ಗುಡ್. ಅವರೆಲ್ಲ ಇಷ್ಟ ಆಯ್ತು ಮೂವಿಲಿ? ಎಂಟರ್ಟೈನ್ಮೆಂಟ್, ಫನ್ ಇಸ್ ಫನ್, ಗುಡ್, ಫನ್ ಆಗಿದೆ. ಓಕೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಎಲ್ಲರಿಗೂ ಹೊಸ ಕ್ಯಾರೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಎಲ್ಲರಿಗೂ ಒಂದೊಂದು ಹೊಸ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅಚ್ಚುಕಟ್ಟಾಗಿ ಅವ್ರವ್ರ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಮತ್ತೆ ಏನಂದ್ರೆ ಒಂದು ನ್ಯಾಚುರಲ್ ಇದ್ರಲ್ಲಿ ತುಂಬಾ ಬಜೆಟ್ ಇದೆ, ನ್ಯಾಚುರಲ್ ಆಗಿ ಮೂವಿ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ಅಂತ ಮೂವಿ. ತುಂಬಾ ಇಷ್ಟ ಆಯ್ತು. ಎಲ್ರು ಬಂದು ನೋಡಿ, ಅವ್ರನ್ನ ಸಪೋರ್ಟ್ ಮಾಡಿ. ಎಲ್ಲ ಹೊಸ ಕ್ಯಾರೆಕ್ಟರು, ಹೊಸ ಜನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ಮೂವಿ. ತುಂಬಾ ಚೆನ್ನಾಗಿತ್ತು. ಏನು ಪೊಲಿಟಿಕಲ್ ಇವಾಗ ಏನ್ ನಡೀತಿದೆ ಅದನ್ನ ತೋರ್ಸಿದೀರಾ. ಅಂಡ್ ಹೊಸ ಮೂವಿ, ಹೊಸ ಜನರು, ಹೊಸ ಫೇಸಸ್ ಬೆಳೆಸಿ, ಕನ್ನಡ ಮೂವಿನ ಬೆಳೆಸಿ. ಕಾನ್ಸೆಪ್ಟ್ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ. ಸರ್ ಮೂವಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ರಾಜಕಾರಣಿಗಳೆಲ್ಲ ಹೇಗೆ ನಮ್ಮನ್ನ ಬಕ್ರಾ ಮಾಡ್ತಾರೆ ಅನ್ನೋದು ಇದ್ರಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಹೊಸ ಮುಖಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂವಿ ಮಾಡಿದ್ದಾರೆ. ಎಲ್ಲ ಅವ್ರವ್ರು ಕೊಟ್ಟಿರೋ ಪಾತ್ರಗಳನ್ನ ಒಂದು ಚಿಕ್ಕ ಹುಡುಗಿಯರಿಂದ ಹಿಡಿದು ಎಲ್ಲರೂ ಚೆನ್ನಾಗಿ ಪಾತ್ರವನ್ನ ನಿಭಾಯಿಸಿದ್ದಾರೆ. ಮೂವಿ ನೋಡಿ ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ. ಎಲ್ರು ಬಂದು ಮೂವಿ ನೋಡಿ, ಥಿಯೇಟರ್ ಅಲ್ಲೇ ನೋಡಿ ಎಲ್ರು. ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಎಲ್ಲಾ ಪಾತ್ರಗಳನ್ನ ಕವರ್ ಮಾಡಿದ್ದಾರೆ. ಮತ್ತೆ ಪ್ಲೇಸಸ್, ಲೊಕೇಶನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿರೋ ಜಾಗ ಎಲ್ಲ ಹುಡ್ಕೊಂಡಿದ್ದಾರೆ. ಮತ್ತೆ ಹೊಸ ಹೊಸ ಪಾತ್ರಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸ್ಟೋರಿ ಕೂಡ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಎಂಡ್ ಮಾಡಿದ್ದಾರೆ. ಮತ್ತೆ ಗೌರವ ಕೊಟ್ಟು ಮತ್ತೆ ಅವ್ರ ಮಾಸ್ಟರ್ ಹತ್ರ ಹೋಗಿ ಎಂಡ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಖುಷಿ ಆಯ್ತು. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೀರೋಯಿನ್ ತುಂಬಾ ಚೆನ್ನಾಗಿದ್ರು. ನಮಗೆ ವಿಲನ್ ಆಕ್ಟಿಂಗ್ ಚೆನ್ನಾಗಿತ್ತು ಅನ್ಸ್ತು. ಎಲ್ಲರಿಗೂ ಚೆನ್ನಾಗಿತ್ತು. ಬಟ್ ಅವರು ಆಫ್ ಸ್ಕ್ರೀನ್ ನೋಡಿದ್ಮೇಲೆ ವಿಲನ್ ಆಗಿ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸ್ತು. ಎಲ್ಲದೂ ಆಕ್ಟಿಂಗ್ ಚೆನ್ನಾಗಿದೆ. ಸಖತ್ತಾಗಿತ್ತು. ಕ್ಯೂಟ್ ಆಕ್ಟಿಂಗ್. ಸೌಟ್ ಇಟ್ಕೊಂಡು ಪಾತ್ರ ಮಾಡಿದ್ದಾರೆ. ಅತ್ತಿಗೆ ಪಾಠ ಮಾಡಿದ್ದಾರೆ ನಮ್ ತಾಯಿ. ಅವರಿಗೂ ಒಂದು ಅವಕಾಶ ಸಿಕ್ಕಿದೆ ಇದ್ರಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯ್ತು. ಕಾಲೇಜ್ ಯೂತ್ಸ್ ಬಂದ್ ನೋಡ್ಬೇಕು ಮೂವಿನ. ಮೂವಿ ಮಾತ್ರ ಸಖತ್ತಾಗಿದೆ. ನಮ್ಮ ಫ್ರೆಂಡ್ಸ್ ಆಕ್ಟ್ ಮಾಡಿದ್ದಾರೆ ಇದ್ರೊಳಗೆ. ಮೂವಿ ಸೂಪರ್ ಆಗಿದೆ. ಅದೇ ಕತೆ ಇಷ್ಟ ಆಯ್ತು. ಕತೆ ಮತ್ತೆ ಈಗಿನ ಕಾಲೇಜ್ ಸ್ಟೋರಿನ ತಂದಿದ್ದೀರಾ, ಚೆನ್ನಾಗಿದೆ. ತಾಯಿ ಮಗ ಕೊಟ್ಟಿರೋ ಮಾತು ನಿಲ್ಸ್ಕೊಂಡಿದ್ದಾರೆ. ಅದು ಎಲ್ಲರಿಗೂ ಸಾಧ್ಯ ಅಲ್ಲ ಅದು. ಯಾಕಂದ್ರೆ ತಾಯಿ ಕನಸು ಅದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಆಕ್ಟಿಂಗ್ ಅಂತೂ ತುಂಬಾ ನ್ಯಾಚುರಲ್ ಆಗಿತ್ತು. ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಆಮೇಲೆ ನಮ್ಮ ಅಕ್ಕ ಅದ್ರಲ್ಲಿ ಆಕ್ಟ್ ಮಾಡಿದ್ದಾಳೆ, ಅತ್ತಿಗೆ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ತುಂಬಾ ಖುಷಿ ಆಯ್ತು ನಮ್ಮ ಅಕ್ಕ ಅದರ ಸ್ಕ್ರೀನ್ ಅಲ್ಲಿ ನೋಡಿ ನನಗೆ. ಈ ತರ ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ ಒಂದು ಹಳ್ಳಿಯಲ್ಲಿ ತೆಗ್ದಿದ್ದೀರಾ. ಹಳ್ಳಿ ಜನ ಎಲ್ಲ ಅವ್ರಿಗೆ ಏನ್ ಬೇಕು ನೀಡ್ಸ್ ಅನ್ನೋದು ಎಲ್ಲ ಕೊಟ್ಟಿ, ಅವ್ರು ಏನ್ ಅನ್ಕೊಂಡಿರೋದು ಚಿಕ್ಕ ಮಗು ಇದ್ದಾಗ ಅದು ಅವರು ದೊಡ್ಡವನಾಗಿದ್ಮೇಲೆ ಅದು ನಿಲ್ಸ್ಕೊಂಡು 3 ಜನ ಎಲ್ಲ ಹೆಲ್ಪ್ ಮಾಡಿ ಒಂದು ಮೂವಿ ಅನ್ನೋದು ಸಿಂಪಲ್ ಆಗಿ ಚೆನ್ನಾಗಿ ಅನಿಸ್ತು. ಮಾಡಿದಾಳೆ. ಸೊ ಅವ್ರು ಕರೆದಿದ್ರು, ಬಂದಿದ್ದೀನಿ. ಕನ್ನಡ ಮೂವೀಸ್ಗೆ ಎಂಕರೇಜ್ ಮಾಡ್ಬೇಕು. ಆಲ್ಮೋಸ್ಟ್ ಕನ್ನಡ ಓಡ್ತಿಲ್ಲ ಈಗ ನಮ್ಗೆ. ಈ ತರ ನೀಟಾಗಿ ಫ್ಯಾಮಿಲಿ ಮೂವಿ ಇದೆ, ಎಲ್ಲಾರು ನೋಡ್ಬೋದು. ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದೆ. ಒಂದು ಹಳ್ಳಿ ವಾತಾವರಣ ಚೆನ್ನಾಗಿ ತೋರಿಸಿದೀರಾ ಸರ್. ಈಗಿನ ಪ್ರೆಸೆಂಟ್ ಯಾರು ಹಳ್ಳಿ ವಾತಾವರಣ ತೋರ್ಸಲ್ಲ. ಸೊ ಹಳ್ಳಿ ವಾತಾವರಣ ಕೊಟ್ಟಿದ್ದೀರಾ. ಒಳ್ಳೆ ಆಕ್ಟಿಂಗ್, ಕಾಮಿಡಿ ಎಲ್ಲ ಒಂದು ಫ್ಯಾಮಿಲಿ ಕೂತು ನೋಡೋ ತರ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಈ ತರ ಮೂವೀಸ್ ತುಂಬಾ ತೆಗಿರಿ. ನಮ್ ಕಡೆಯಿಂದ ಎಲ್ಲ ಎಂಕರೇಜ್ಮೆಂಟ್ ನಾವು ಮಾಡ್ತೀವಿ. ನೇಮ್ ಇಸ್ KD ಅನ್ನೋದೇ ಒಂದು ದೊಡ್ಡ ಕನಸು. ಯಾಕೆ ಅಂದ್ರೆ ಇದನ್ನ ಶುರು ಮಾಡಿದಾಗ ಹೀರೋಗೆ ಅವ್ರಿಗೊಂದು ಕನಸಾಗಿತ್ತು, ಇದು ನಿಜ ಆಗತ್ತಾ ಅಂತ. ಆದ್ರೆ ಅವ್ರು ಅದ್ ಕನಸನ್ನ ನನ್ಸ್ ಮಾಡೋದಿಕ್ಕೆ ಇಲ್ಲಿ ಆಕ್ಟರ್ಸ್ ಎಲ್ಲರೂ ವಿಲನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಸೈಡ್ ಕ್ಯಾರೆಕ್ಟರ್ಸ್ ಎಲ್ಲಾರು ಯಾರು ಚಿಕ್ಕ ಚಿಕ್ಕವರೆಲ್ಲ ಮಾಡಿದ್ರಲ್ಲ, ಕಾಲೇಜ್ ಸುತ್ತಮುತ್ತ ಎಲ್ಲ ಮಾಡಿದ್ರಲ್ಲ, ಅವರಂತೂ ಆಸಮ್ ಆಗಿ ಮಾಡಿದ್ರು. ಬಟ್ ಎಲ್ಲಾರ ಮುಖದಲ್ಲೂ ಒಂದ್ ನಗು ಇತ್ತು. ಎಲ್ಲಾರು ಹಳ್ಳಿ ವಾತಾವರಣ ಕೊಟ್ಟೋಗಿದ್ರು. ಅದು ಮಾತ್ರ ನಿಜ ಸರ್. ನಂಗೆ ತುಂಬಾ ಇಷ್ಟ ಆಗಿದ್ದು
ಹಳ್ಳಿನ ಕಾನ್ಸೆಪ್ಟ್ ಆಗೇ ಇಟ್ಕೊಂಡು ಹಳ್ಳಿಗೆ ಜೀವ ತುಂಬಿ ಹಳ್ಳಿ ಜನದ ಮನಸ್ಸಲ್ಲಿ ಈ ಮೂವಿ ಹೋಗಿ ತಲುಪಿ ಈಗಿನ ಜನ ಯಾರು ಹಳ್ಳಿ ಮರ್ತಿದಾರಲ್ಲ ದಿಲ್ಲಿಯವರೆಗೆ ನೆನಪು ಮಾಡೋದಕ್ಕೆ ಇದೊಂದು ಅವಕಾಶ ಮಾಡಿದ್ದಾರೆ. ಆದ್ರೆ ಇದಲ್ಲಿ ಏನು ಅಂದ್ರೆ ಏನ್ ಪಡಿತೀವಿ ಅನ್ನೋದಕ್ಕಿಂತ ಏನ್ ಪಡೆದಿದ್ದೀವಿ ಅನ್ನೋದು ಭಾರಿ ಮುಖ್ಯ. ನನಗೆ ತುಂಬಾ ಇಷ್ಟವಾಗಿದ್ದು ಆ ಮುಗ್ಧತೆ, ನಮ್ ಹೀರೋ ಅಲ್ಲಿ ಮುಗ್ಧತೆ ಇತ್ತು ನೋಡಿ. ಅವನೇನೋ ಕನ್ಸಿಟ್ಕೊಂಡ್ ಬಂದಿದ್ದು ಇವತ್ತಿಲ್ಲಿ ನನ್ಸಾಗಿದೆ. ಆದ್ರೆ ನಮ್ಮೇಲೆಲ್ಲ ಯಾರ್ಯಾರು ಆಕ್ಟರ್ಸ್ ಇಲ್ಲಿ ಮಾಡಿದೀವೋ, ಚಿಕ್ಕ ಚಿಕ್ಕ ಪಾತ್ರ ಮಾಡಿದೀವೋ ಅವ್ರ ಮೇಲೆ ನಮ್ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಹೊಸ ಪರಿಚಯ ಮಾಡ್ಕೊಳ್ಳೋ ಹೊಸ ಕ್ಯಾರೆಕ್ಟರ್ಸ್ ಅವ್ರನ್ನೇ ಪರಿಚಯ ಮಾಡಿದ್ದಾರೆ. ನಾನ್ ತುಂಬಾ ಖುಷಿ ಆಗುತ್ತೆ ನಂಗೆ. ಅದಕ್ಕಿಂತ ಜಾಸ್ತಿ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಯಾರು ಅಂದ್ರೆ ಮನೇಲಿರೋ ಫ್ಯಾಮಿಲಿ. ನಾನು ಇಷ್ಟು ದಿನ ಅವ್ರ ಜೊತೆ ಕೆಲಸ ಮಾಡದ್ನಲ್ಲ, ಎಲ್ಲಾ ನಮ್ಮ ಫಿಲಂ ಡೈರೆಕ್ಟರ್ ಇಂದ ಹಿಡಿದು ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲಾರ ಜೊತೆ ಅವ್ರೆಲ್ಲರೂ ಇವತ್ತು ಒಂದೇ ಸ್ಟೇಜ್ ಅಲ್ಲಿ ಒಟ್ಟು ಕೂತ್ಕೊಂಡು ನೋಡ್ತಿದ್ವಲ್ಲ, ಅದು ತುಂಬಾ ಖುಷಿ ಆಯ್ತು ನನಗೆ. ಸಾಕು, ಅದೇ ಒಂದು ಆಸ್ತಿ. ಗೆದ್ದಂಗೆ ಲೆಕ್ಕ. ಯಾವ ಅವಾರ್ಡು ಬೇಕಾಗಿಲ್ಲ. ನಿಮ್ಮ ಮನೇಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ನೋಡೋದ್ರಿಂದ ಹಿಡಿದು ಯೂಟ್ಯೂಬ್ ಅಲ್ಲಿ ನೋಡೋದ್ ಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಒಂದು ನಗು ತರುವಂತ ಒಂದು ಮೂವಿಗೆ ನೀವೆಲ್ಲರೂ ಬರ್ಬೇಕಾಗಿ ವಿನಂತಿ. ಥಿಯೇಟರ್ಗೆ ಬರ್ಬೇಕು. ಅದಕ್ಕೆ ಮೊಬೈಲ್ ನ ಸೈಡ್ಗಿಟ್ಟು 1-2.5 ಅವರ್ ದಯವಿಟ್ಟು ಬಂದು ನಿಮ್ ಫ್ಯಾಮಿಲಿಗೆ ಇದೊಂದು ರೀಸನ್. ಈಗ ಪಾರ್ಟೀಸ್ಗೆ ಹೋಗ್ತೀರಾ, ಒಂದ್ ರೀಸನ್ ಬೇಕು. ಹಾಗೆ ಮೂವಿಗೆ ಬರಕ್ ಒಂದ್ ರೀಸನ್ ಬೇಕು. ಆತರ ಇದೊಂದ್ ರೀಸನ್ ಇಟ್ಕೊಂಡು ದಯವಿಟ್ಟು ಎಲ್ಲಾರು ಬರ್ಬೇಕಾಗಿ ಕೇಳ್ಕೊಳ್ತೀನಿ. ಇದೇ ತರ ಮತ್ತಷ್ಟು ಇನ್ನ ಮುಂದೆ ಇದೇ ತರ ಆಗ್ತಿರ್ಲಿ. ಎಲ್ಲಾ ತರ ಪಿಕ್ಚರ್ಸ್ ಇನ್ನ ಇದೇ ಚಿಕ್ಕದಾದ್ರೂ ದೊಡ್ಡದಾಗಿ ಎಲ್ರ ಮನ್ಸು ತಲುಪ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ನಾನು ಹೇಳೋದ್ಕಿಂತ ಮುಂಚೆ ನಿಮ್ಗೆ ಗೊತ್ತು ರೆಸ್ಪಾನ್ಸ್ ಜನಗಳಿಂದ ಹೆಂಗ್ ಬಂತು ಅಂತ. ಯಾರಿಗೂ ಬೋರ್ ಆಗಿಲ್ಲ ಸಿನಿಮಾ, ಮತ್ತೆ ತುಂಬಾ ಇಷ್ಟಪಟ್ರು. ನಂದು 2ನೇ ಸಿನಿಮಾ ಇದು. ಫಸ್ಟ್ನೇದು ಇಂತಿನಿಮ ಬೈರ, ಅದು ಅಷ್ಟೇ ತುಂಬಾ ಪಾಪ್ಯುಲರ್ ಸಿನಿಮಾ. ಇದು ಅಷ್ಟೇ ಮೈ ನೇಮ್ ಇಸ್ ಕೇಳಿ. ನಾಳೆಯಿಂದ ಜನಗಳು ಇನ್ನ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನನ್ನ ಅನಿಸಿಕೆ. ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಐತೆ. ಮತ್ತೆ ಒಂದು ಈಗೆಲ್ಲ ಈಗ ಸಿನಿಮಾ ಬರ್ತಾ ಇದಾವೆಲ್ಲ ಬರೀ ಒಡಿ ಬಡಿ ಅಂತ ಸಿನಿಮಾಗಳು. ನಾನು ಒಂದು ಡಿಫ್ರೆಂಟ್ ಆಗಿ ಮಾಡೋಣ, ಒಂದು ಕಾಮಿಡಿ ಸೆಂಟಿಮೆಂಟು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಯಾರಿಗೂ ಎಲ್ಲೂ ಬೋರ್ ಆಗಲ್ಲ. ಆರಾಮ್ 2.5 ಗಂಟೆ ಯಾರಿಗೂ ಬೋರ್ ಹೊಡ್ಸಲ್ಲ ಅಂತ ಸಿನಿಮಾ ಕೊಟ್ಟಿದ್ದೀನಿ. ಅವಾಗ ಚಿಕ್ಕ ಪುಟ್ಟ ಎಲ್ಲ ರೀಲ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೆ ಇವರು. ಸೊ ಫಸ್ಟ್ ಟೈಮ್ ಆಡಿಷನ್ ನಡೆದಿದ್ದು ನಮ್ಮ ಮಹಾರಾಣಿ ಕಾಲೇಜು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಈವನ್ ನಾನು ಚಿಕ್ಕ ಪುಟ್ಟದಲ್ಲೂ ಆಕ್ಟ್ ಮಾಡಿದೀನಿ, ಬಟ್ ಜಾಸ್ತಿ ಏನು ಅಷ್ಟೇನು ಹೋಗಿದ್ದಿಲ್ಲ. ಇದೇ ಫಸ್ಟ್ ನನ್ನ ಮೂವಿ ಇಷ್ಟು ದೊಡ್ಡದಾಗಿ ಇದಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್. ಕಾಮಿಡಿ ಸೀನ್ ಚೆನ್ನಾಗಿತ್ತು ಸರ್ ಆಕ್ಚುಲಿ. ಅದಾದ್ಮೇಲೆ ಒಂದ್ ಸಾಂಗ್ ಲಾಸ್ಟ್ ಅಲ್ಲಿ ಗ್ರೂಪ್ ಅದು ಟೈಟಲ್ ಸಾಂಗ್ ಮಾತ್ರ ಚೆನ್ನಾಗಿದೆ. ಸೊ ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಕೇಳೋದಿದೆ ಒಂದೇ, ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡಿ. ಸೊ ನಮ್ಮನ್ನ ಸ್ವಲ್ಪ ಮೇಲೆ ಎತ್ಸಿ, ಸೊ ಮುಂದೆ ಬರೋ ಮೂವೀಸ್ಗೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಸೊ ನಾವು ಸ್ವಲ್ಪ ಬೇರೆ ಕಡೆನೂ ಹೋಗ್ತಾ ಇರ್ಬೇಕು. ಸೊ ನಮಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇರ್ಬೇಕು. ಸೊ ಜನಗಳು ಹೇಗ್ ಪ್ರೀತಿ ಕೊಡ್ತಿರೋ, ಸೊ ನಾವು ಅದೇ ರೀತಿನಿ ಲವ್ ಕೊಡ್ತೀವಿ.